ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಈ ಹೊಸ ವರ್ಷದಲ್ಲಿ ಮೊದಲನೇ ರೀಡಿಂಗ್ ನಿಮಗೆ ಭಗವಂತನಿಂದ ಯಾವ ಅನುಗ್ರಹ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಟ್ಯಾರೋಟ್ ಮೂಲಕ. ಶುರು ಮಾಡೋಣ ಬನ್ನಿ. ಈ 3 ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ರೀಡಿಂಗ್ ಅದಾಗಿರುತ್ತೆ. ಇದು ಫಸ್ಟ್ ಪೈಲ್, ಇದು ಸೆಕೆಂಡ್ ಪೈಲ್, ಇದು ಥರ್ಡ್ ಪೈಲ್. ಯಾರೆಲ್ಲ ಈ ಫಸ್ಟ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಟ್ಯಾರೋಟ್ ಮೂಲಕ. ಯಾರೆಲ್ಲ ಈ ಫಸ್ಟ್ ಪೈಲ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ಏನು ಅನುಗ್ರಹ ಇದೆ ಅಂದರೆ, ಒಂದು ಕಿಂಗ್ ಆಫ್ ಪೆಂಟಿಕಲ್ಸ್, ಒಂದು ಸಮೃದ್ಧಿ, ಅಬಂಡನ್ಸ್, ಆ ಒಂದು ಆಶೀರ್ವಾದ, ಆ ಒಂದು ಡೋರ್ ನಿಮಗೆ ಓಪನ್ ಆಗ್ತಾ ಇದೆ. ಆ ಆಶೀರ್ವಾದನ ಡಿವೈನ್ ನಿಮಗೆ ಮಾಡ್ತಾ ಇದ್ದಾರೆ. ಒಂದು ಪೊಸಿಷನ್ ಇರ್ಬೋದು, ಅದು ನಿಮಗೆ ಸಿಗ್ತಾ ಇದೆ ಅನ್ನೋದು. ಮತ್ತೆ ಎಲ್ಲಾನು ಮ್ಯಾನೇಜ್ ಮಾಡಿ ಎಲ್ಲಾನು ಮ್ಯಾನೇಜ್ ಮಾಡುವಂತ ಒಂದು ವೃತ್ತಿ, ಒಂದು ಲೀಡರ್ಶಿಪ್, ಆ ತರ ಒಂದು ಪೊಸಿಷನ್ಗೆ ನೀವು ಹೋಗ್ತಿದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ದ ವರ್ಲ್ಡ್ ಕಾರ್ಡ್ ನಿಮ್ಮ ಒಂದು ಎರೆಯಿಂದ ಇನ್ನೊಂದು ಎರೆಗೆ ನೀವು ಕಾಲಿಡ್ತಾ ಇದ್ದೀರಾ. ಅದು ಸ್ಟ್ರೆಂತ್, ಅದು ನಿಮ್ಮ ಸ್ಟ್ರೆಂತ್ ಮತ್ತೆ ಹೀಲಿಂಗ್ ಆಗಿದೆ. ನಿಮಗೆ ಒಂದು ಡಿವೈನ್ ಹೀಲಿಂಗ್ ಕಳಿಸ್ತಾ ಇದ್ದಾರೆ. ಮತ್ತೆ ನಿಮ್ಮ ಒಂದು ದಾಂಪತ್ಯದಲ್ಲಿರ್ಬಹುದು, ಫ್ರೆಂಡ್ಶಿಪ್ ಅಲ್ಲಿರ್ಬಹುದು, ಯಾರಾದ್ರೂ ಪ್ರೀತಿ ಮಾಡ್ತಾ ಇದ್ರೆ ನಿಮಗೆ ಆ ಪ್ರೀತಿಲಿರ್ಬಹುದು ಆ ಒಂದು ಹೀಲಿಂಗ್ ಆಗಿದೆ. ಭಗವಂತನ ಪ್ರೊಟೆಕ್ಷನ್, ಆಶೀರ್ವಾದ ನಿಮ್ಮಲ್ಲಿದೆ. ಆ ಟ್ರಾನ್ಸ್ಫಾರ್ಮೇಶನ್ ಅತಿ ವೇಗದಲ್ಲಿ ಬರ್ತಾ ಇದೆ. ನಿಮ್ಮಲ್ಲಿ ಆ ಒಂದು ಕ್ರಿಯೇಟಿವಿಟಿ ಇನ್ನಷ್ಟು ಏನಾದರೂ ಒಂದು ಹೆಚ್ಚು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಕ್ರಿಯೇಟಿವ್ ಆಗಿ ನೀವು ವರ್ಕ್ ಮಾಡ್ಬೋದು. ಅದರಿಂದ ನಿಮಗೆ ಒಂದು ಒಳ್ಳೊಳ್ಳೆ ಪೊಸಿಷನ್ ಸಿಗ್ಬೋದು. ಅದು ಆ ಟ್ರಾನ್ಸ್ಫಾರ್ಮೇಶನ್ ಅತಿ ವೇಗದಲ್ಲಿ ಬರ್ತಾ ಇದೆ. ಆ ಜ್ಞಾನ ಸಂಪಾದನೆ ಮಾಡೋದಿರ್ಬೋದು, ಆ ಟ್ರಾನ್ಸ್ಫಾರ್ಮೇಶನ್ನು ನಿಮಗೆ ಸಿಗ್ತಾ ಇದೆ. ಆ ಸ್ಟ್ರೆಂತ್ ನಿಮಗೆ ಸಿಗ್ತಾ ಇದೆ. ನೋಡಿ, ಇಲ್ಲೂ ಇಂಟ್ಯೂಷನ್ ಇದೆ. ಆ ಸ್ಟ್ರೆಂತ್ ನಿಮಗೆ, ಇಂಟ್ಯೂಷನ್ ಪವರ್ ಹೆಚ್ಚಾಗ್ತಾ ಇದೆ. ನಿಮಗೆ ಆ ಅನುಗ್ರಹ ಭಗವಂತನಿಂದ ನಿಮಗೆ ಸಿಗ್ತಾ ಇದೆ. ನೋಡಿ, ಇಲ್ಲಿ ಮದುವೆ ಅತಿ ವೇಗದಲ್ಲಿ ನಿಮಗೆ ಮ್ಯಾರೇಜ್ ಆಗ್ತಾ ಇರ್ಬೋದು. ಆ ಒಂದು ಟ್ರಾನ್ಸ್ಫಾರ್ಮೇಶನ್ ನಿಮಗೆ ಸಿಗ್ತಾ ಇದೆ. ಆ ರೊಮ್ಯಾನ್ಸ್ ಬರ್ತಾ ಇದೆ. ಎಷ್ಟು ದಿನ ನಿಮಗೆ ಏನು ಒಂದು ನಿಮ್ಮ ಜ್ಞಾನದಲ್ಲಿ ಬೆಳವಣಿಗೆ ಇರಲಿಲ್ಲ ನೋಡಿ, ಅದೇನೆ ತೋರಿಸಿರೋದು. ಇಂಟ್ಯೂಷನ್ ಪವರ್ ನಿಮಗೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಿರ್ಧಾರ ಮಾಡೋ ಅಂತ ಏನೇ ಒಂದು ವಿಷಯನ ನೀವು ಯಾವ್ದಾದ್ರು ಒಂದು ನಿರ್ಧಾರ ತಗೊಳ್ಬೇಕಂದ್ರೆ ಅದರಲ್ಲಿ ನಿಮಗೆ ತುಂಬ ಕ್ಲಾರಿಟಿ ಇರುತ್ತೆ. ಆ ವಿಷಯದ ಬಗ್ಗೆ ನಿಮಗೆ ಚೆನ್ನಾಗಿ ಅರಿವಿರುತ್ತೆ. ಆದ್ರಿಂದ ನೀವು ಆ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ನಿಮಗೆ ಸಹಾಯ ಆಗುತ್ತೆ ಅನ್ನೋದು. ನಿಮಗೆ ಅತಿ ವೇಗದಲ್ಲಿ ರೊಮ್ಯಾನ್ಸ್ ನಿಮಗೆ ಬರ್ತಾ ಇದೆ. ಒಂದು ಗುಡ್ ಫಾರ್ಚೂನ್ ನೀವು ನೋಡಿ, ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ 10 ಆಫ್ ಕಪ್ಸ್ ಮತ್ತೆ ಇದು ಅಂದ್ರೆ ನಿಮ್ಮ ಫ್ಯಾಮಿಲಿ ಬಾಂಧವ್ಯ ತುಂಬಾ ಚೆನ್ನಾಗಾಗುತ್ತೆ. ಆ ಆಶೀರ್ವಾದನ ನಿಮಗೆ ಕೊಡ್ತಾ ಇದ್ದಾರೆ. ನಿಮಗೆ ಆ ಅನುಗ್ರಹ ಅತಿ ವೇಗದಲ್ಲಿ ನಿಮ್ಮ ಏನು ಆಸೆಗಳಿತ್ತು ಅದೆಲ್ಲ ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ನೋಡಿ, ಇಲ್ಲಿ 2 ಆಫ್ ಕಪ್ಸ್, ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ. ನಿಮ್ಮ ಒಂದು ಇಷ್ಟು ದಿನ ಏನು ಕಾರ್ಮಿಕ್ ಬಾಂಡೇಜ್ ಇತ್ತು, ಏನು ಜಗಳಗಳು ಏನು ಇತ್ತು, ಅದು ಇನ್ನ ಟ್ರಾನ್ಸ್ಫರ್ ಆಗ್ತಾ ಇದೆ. ಒಂದು ಸೋಲ್ಮೇಟ್ ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ಇನ್ ಮುಂದೆ ನೀವು ಜಗಲ್ ಮಾಡಲ್ಲ ಯಾವುದೇ ಒಂದು ವಿಷಯಕ್ಕೆ. ಯಾಕಂದ್ರೆ ಆ ಅರಿವು, ಆ ಜ್ಞಾನದಿಂದ ನೀವು ಏನು ಬೌಂಡ್ರಿ ಸೆಟ್ ಮಾಡ್ಕೋಬೇಕು ಆ ಥರ ಸೆಟ್ ಮಾಡಿ ಅದರಲ್ಲಿ ನೀವು ಗ್ರೋತ್ ಕಾಣೋದಕ್ಕೆ ಇದನ್ನ ಮುಂದಾಗ್ತೀರಾ.
ಆ ಥರ ಒಂದು ಅನುಗ್ರಹ ಸಿಗ್ತಾ ಇದೆ. ಇಷ್ಟು ದಿನ ಏನು ನೋವು, ಬಾಧೆ, ಕಷ್ಟಗಳು ಅನುಭವಿಸಿದ್ರಿ, ಅದರಿಂದ ನಿಮಗೆ ಒಂದು ಅರಿವು ಬಂದಿದೆ, ಒಂದು ಜ್ಞಾನ ಬಂದಿದೆ. ನೋಡಿ, ಇಲ್ಲಿ ತಲೆ ಮೇಲೆ ಬ್ಯಾಂಡೇಜ್ ಹಾಕೊಂಡಿದ್ದಾರೆ. ಅಂದರೆ ಆ ಆ ಒಂದು ನಿಮ್ಮ ಒಂದು ಇಂಟ್ಯೂಷನ್ ಪವರ್, ಕ್ರೌನ್ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಆ ಒಂದು ಅನುಗ್ರಹ ಕೊಡ್ತಾ ಇದ್ದಾರೆ. ಏಸ್ ಆಫ್ ವಾಂಡ್ಸ್ ಹೆಚ್ಚು ನಿಮಗೆ ಒಂದು ರೊಮ್ಯಾನ್ಸು, ಒಳ್ಳೊಳ್ಳೆ ಅವಕಾಶಗಳು, ಮನೆ, ಭೂಮಿ ಈ ಥರ ಎಲ್ಲ ಸಿದ್ಧಿ ಆಗುತ್ತೆ ಅನ್ನೋದು. ಯಾರಾದರೂ ನಿಮಗೆ ಪ್ರಪೋಸ್ ಮಾಡ್ಬೋದು. ಒಂದು ದಿಟ್ಟ ವ್ಯಕ್ತಿ, ತನ್ನ ಗುರಿ ಬಗ್ಗೆ ಕಾಳಜಿ ಇರುವಂಥ ವ್ಯಕ್ತಿ ನಿಮ್ಮನ್ನ ಕೈ ಹಿಡಿಬಹುದು. ನಿಮ್ಮಲ್ಲಿರೋ ಇನ್ನು ಮುಂದೆ ಬ್ಯಾಕ್ ಸ್ಟ್ಯಾಬಿಂಗ್ ಯಾರು ಮಾಡ್ತಿದ್ರು ಅದರಿಂದ ಎಲ್ಲ ಮುಕ್ತಿ, ಹೀಲಿಂಗ್ ಆಗ್ತಾ ಇದೆ. ನೋಡಿ, ಬ್ಲ್ಯಾಕ್ ಎಲ್ಲ ಮೇಲೆ ಹೋಗ್ತಾ ಇದೆ, ಇಲ್ಲೆಲ್ಲ ಕ್ಲಿಯರ್ ಆಗ್ತಾ ಇದೆ. ಅಂದರೆ ನಿಮಗೆ ಆ ಬ್ಯಾಕ್ ಸ್ಟ್ಯಾಬಿಂಗ್ ಏನಾಗ್ತಿತ್ತು ಅದು ಕ್ಲಿಯರ್ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಫಸ್ಟ್ ಪೈಲ್ ತಗೊಂಡಿದ್ದೀರಾ, ನಿಮಗೆ ದೇವರ ಅನುಗ್ರಹ, ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನಲ್ಲಿ ಒಂದು ಕೆಲಸದಲ್ಲಿ ಒಂದು ಒಳ್ಳೆ ಪೊಸಿಷನ್, ಮನೆಯಲ್ಲಿ ಒಂದು ಸಮೃದ್ಧತೆ, ನಿಮ್ಮ ಪ್ರೀತಿ ಬಾಂಧವ್ಯದಲ್ಲಿ ಒಂದು ಪ್ರೊಟೆಕ್ಷನ್, ನಿಮ್ಮ ಕೆಲಸದಲ್ಲಿ ಒಂದು ಕ್ರಿಯೇಟಿವಿಟಿ, ನಿಮ್ಮ ಜ್ಞಾನದಲ್ಲಿ ಒಂದು ಅರಿವು, ಸ್ಟ್ರೆಂತು, ಇದು ನಿಮಗೆ ಸಿಗ್ತಾ ಇದೆ ಅನ್ನೋದು. ನಿಮ್ಮನ್ನು ನೀವು ಹೆಚ್ಚು ಪ್ರೀತಿಯಿಂದ, ನಿಮ್ಮನ್ನು ನೀವು ರೆಸ್ಪೆಕ್ಟ್ಫುಲ್ ಆಗಿ ನಿಮ್ಮನ್ನು ನೀವು ನೋಡ್ಕೊಳ್ತೀರಾ. ಆ ರೀತಿ ನಿಮಗೆ ಒಂದು ಅನುಗ್ರಹ, ಬದಲಾವಣೆ ಸಿಗ್ತಾ ಇದೆ. ಎಂಥದೇ ಒಂದು ಕಷ್ಟಕರ ಸನ್ನಿವೇಶ ಇದ್ರೂ ಅದನ್ನು ಯಾವ ರೀತಿ ನಾನು ಅದರಿಂದ ಹೊರಗಡೆ ಬರೋದು ಅನ್ನೋದು, ಹಿಂದೆ ಆಗಿರೋ ಆ ಪ್ರಾಬ್ಲಮ್ಸ್ ಗಳಿಂದ ನಿಮಗೆ ಒಂದು ಅರಿವು, ಏನು ನಿಮಗೆ ತೊಂದರೆಗಳಾಗಿತ್ತು, ಅದರಿಂದ ನಿಮಗೆ ಆ ಅರಿವಿನಿಂದ ಪಾಠ ಕಲಿತು ನೀವು ಅದಕ್ಕೆ ಏನು ಕ್ರಮ ತಗೊಳ್ಬೇಕು ಅದನ್ನು ನೀವು ತಗೊಂಡು ನಿಮ್ಮ ಜೀವನನ ಒಂದು ಅದ್ಭುತವಾದ ರೀತಿಯಲ್ಲಿ ನೀವು ಈ ಭೌತಿಕ ಜಗತ್ತಲ್ಲಿ ಯಾವೆಲ್ಲ ಭೋಗಗಳು ಸಿಗಬೇಕು, ಆ ಸುಖಗಳು ಸಿಗಬೇಕು, ಅದೆಲ್ಲ ನಿಮಗೆ ಪ್ರಾಪ್ತಿ ಆಗ್ತಾ ಇದೆ. ಆ ಒಂದು ನಿಮ್ಮ ಒಂದು ಚಕ್ರ ಟರ್ನ್ ಆಗ್ತಾ ಇದೆ, ಫ್ರೀ ಆಗ್ತಾ ಇದ್ದೀರಾ ನೀವು. ಏನು ಇಷ್ಟು ದಿನ ನೀವು ಏನಾದರೂ ಸ್ಟ್ರಕ್ ಆಗಿದ್ರೆ ಯಾವ್ದಾರ ಒಂದು ಪ್ರಾಬ್ಲಮಲ್ಲಿ, ಅದರಲ್ಲಿ ಫ್ರೀ ಆಗ್ತಾ ಇದ್ದೀರಾ. ನಿಮ್ಮ ಒಂದು ಬಾಂಧವ್ಯದಲ್ಲಿ ಆಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ನಿಮ್ಮ ಕ್ರಿಯೇಟಿವಿಟಿಯಲ್ಲಾಗಿರ್ಬೋದು, ನಿಮ್ಮ ಒಂದು ದೈವಿಕತೆ ಜ್ಞಾನ ಪಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಅದರಲ್ಲೆಲ್ಲ ನಿಮಗೆ ಸ್ಟ್ರೆಂತ್ ಸಿಗ್ತಾ ಇದೆ. ಫ್ರೀ ಆಗ್ತಾ ಇದ್ದೀರಾ ನೀವು, ಇನ್ನೊಂದು ಎರಾಗೆ ಕಾಲಿಡ್ತಾ ಇದ್ದೀರಾ ಅನ್ನೋದನ್ನು ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ಯಾವ ಅನುಗ್ರಹ ಸಿಗ್ತಾ ಇದೆ ಅನ್ನೋದನ್ನು ಟ್ಯಾರೋಟ್ ಮೂಲಕ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಒಂದು ಫ್ಯಾಮಿಲಿ ಒಂದು ಈ ಸನ್ಫ್ಲವರ್ ಹೇಗೆ ಬ್ಲೂಮ್ ಆಗಿದೆ ಆ ಥರ ನಿಮ್ಮ ಫ್ಯಾಮಿಲಿಲಿ ಆ ನಗು, ನೋಡಿ ಇಲ್ಲಿ ನಗ್ತಾ ಇದ್ದಾರೆ, ಆ ನಗು, ಸಂತೋಷ, ಒಂದು ಪ್ರೀತಿ, ಅದೆಲ್ಲ ಬ್ಲೂಮ್ ಆಗ್ತಾ ಇದೆ. ಆ ಒಂದು ಅನುಗ್ರಹ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿ ನಾಯಿ ಹೈಲೈಟ್ ಆಯಿತು. ಇದು ಏನಂತ ಅಂದರೆ, ನಾಯಿ ಒಂದು ಪ್ರೀತಿ, ಒಂದು ಕೃತಜ್ಞತೆ ಭಾವನೆ, ಒಂದು ನಿಯತ್ತು, ಹೇಗೆ ಅದು ಪ್ರಸಿದ್ಧ, ಆ ರೀತಿ ನಿಮ್ಮ ಬಾಂಧವ್ಯಗಳಲ್ಲಿ ಒಂದು ನಿಯತ್ತು, ಒಂದು ಪ್ರೀತಿ, ಒಂದು ಆ ಪ್ರೀತಿಗೆ ಒಂದು ಕೃತಜ್ಞರಾಗಿರೋದು, ಆ ಒಂದು ಅನುಗ್ರಹ ಭಗವಂತನಿಂದ ನಿಮಗೆ ಸಿಗ್ತಾ ಇದೆ. ನೋಡಿ, ಇಲ್ಲಿ ಪ್ರೀತಿ, ಡೆವಿಲ್ ಎನರ್ಜಿ, ಇಲ್ಲಿ ಭಗವಂತನ ಡಿವೈನ್ ಪ್ರೊಟೆಕ್ಷನ್ ಇದೆ. ಅಲ್ಲಿಗೆ ನಿಮ್ಮ ಇದು ಚೇಂಜ್ ಆಗ್ತಾ ಇದೆ.
ಅನ್ನೋದು. ಇಷ್ಟು ದಿನ ಏನು ಕಳ್ಕೊಂಡಿದ್ದೀನಿ, ಏನೋ ನಷ್ಟ ಆಯಿತು, ಹಾಳಾಯಿತು, ಎಲ್ಲ ಲಾಸು, ಅಥವಾ ನಾನು ಏನಕ್ಕೂ ಕೈ ಹಾಕಿದ್ರು ಆಗ್ತಾ ಇಲ್ಲ, ಎಲ್ಲ ಹೋಗ್ತಾ ಇದೆ, ಈ ಥರ ಯಾವ್ದಾದ್ರು ಭಾವನೆಯಿಂದ ನಿಮ್ಮ ಹಾರ್ಟ್ ಬ್ರೇಕ್ ಆಗಿದ್ರೆ ಅದು ಹೀಲ್ ಆಗ್ತಾ ಇದೆ. ಡಿವೈನ್ ನಿಮಗೆ ಅದನ್ನು ಹೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಪ್ರೀತಿಲಿ ಡೆವಿಲ್ ಎನರ್ಜಿ ಇರ್ಬೋದು, ಒಂದು ನೆಗೆಟಿವಿಟಿ ಇರ್ಬೋದು, ಅದರಿಂದ ನೀವು ಆ ನೆಗೆಟಿವಿಟಿಯಿಂದ ನೀವು ಆಚೆ ಬರ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಇನ್ನು ಮುಂದೆ ಹೆಚ್ಚು ಹೆಚ್ಚು ಆಪ್ಷನ್ಸ್ಗಳು ಸಿಗುತ್ತೆ. ಹೆಚ್ಚು ಹೆಚ್ಚು ಆಪ್ಷನ್ಸು, ಮನೆ, ಇಲ್ಲಿ ಆಭರಣ, ಮತ್ತು ಇಲ್ಲಿ ಒಂದು ದವಸ ಧಾನ್ಯ, ಈ ಥರ ರೇಷನ್, ಈ ಥರ ಒಂದು ಸಮೃದ್ಧಿ, ಒಂದು ಫ್ರೆಂಡ್ಶಿಪ್ಪು, ಇದು ಎಲ್ಲನೂ ಒಂದು ನಿಮಗೆ ಒಂದು ಆ ಒಂದು ಆಪ್ಷನ್ಸು ಅದು ನಿಮಗೆ ಸಿಗ್ತಾ ಇದೆ. ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಬೋದು. ಆ ಒಂದು ಅಬಂಡನ್ಸ್, ಆ ಸಮೃದ್ಧಿತನ, ಆ ಇಂಟ್ಯೂಷನ್ ಪವರು, ಆ ಒಂದು ಪೀಸ್ ನಿಮಗೆ ಸಿಗ್ತಾ ಇದೆ. ಆ ಶಾಂತಿ, ಮನಃಶಾಂತಿ ಅದು ನಿಮಗೆ ದೊರೀತಾ ಇದೆ. ನೋಡಿ, ಇಲ್ಲಿ ನೀವು ಇನ್ನು ಯಾರಾದರೂ ಹೊಸ್ದಾಗಿ ಏನಾದರೂ ಉದ್ಯೋಗಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ರೆ ಅದರಲ್ಲಿ ನಿಮಗೆ ಒಂದು ಹಣದ ಗ್ರೋತ್ ಆಗ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ಒಂದು ಹೀಲಿಂಗ್ ನಿಮ್ಗೆ ಆಗ್ತಾ ಇದೆ. ಆರ್ಥಿಕ ಪರಿಸ್ಥಿತಿಲಿ ನಿಮಗೆ ಹೀಲ್ ಆಗ್ತಾ ಇದೆ. ಅಲ್ಲಿ ಸಮೃದ್ಧಿತನ ಬರ್ತಾ ಇದೆ. ಯಾರಾದರೂ ಹೊಸ್ದಾಗಿ ಏನಾದರೂ ಪ್ರಾರಂಭ ಮಾಡ್ತಾ ಇದ್ರೆ ಅದರಲ್ಲಿ ಸಕ್ಸಸ್ ಇದೆ. ಅದರಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ. ನಿಮ್ಮ ಏನು ಕುಂದುಕೊರತೆ ಇತ್ತು ಅದೆಲ್ಲ ನೀಗುತ್ತೆ. ನಿಮ್ಮ ಪ್ರೀತಿ ಬಾಂಧವ್ಯದಲ್ಲಿ ಹೆಚ್ಚು ಹೆಚ್ಚು ಪ್ರೀತಿ, ಒಂದು ಸಾಮರಸ್ಯ ಹೆಚ್ಚಾಗುತ್ತೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಇದು 10 ಆಫ್ ಪೆಂಟಿಕಲ್ಸ್. ಎಲ್ಲ ಪೆಂಟಿಕಲ್ಸೇ ಬಂದಿದೆ ನೋಡಿ. ಪೇಜ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, 10 ಆಫ್ ಪೆಂಟಿಕಲ್ಸ್. ನಿಮಗೆ ಆ ಒಂದು ಹಣದ ಫ್ಲೋ ನಿಮಗೆ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಒಂದು ಸಮೃದ್ಧಿತನ, ಒಂದು ಆ ಒಂದು ಒಂಥರ ಅದರಲ್ಲಿ ನೀವು ಪವರ್, ಸ್ಟ್ರೆಂತ್ ಆಗ್ತಾ ಇದ್ದೀರಾ, ಪವರ್ ಸಿಗ್ತಾ ಇದೆ ನಿಮಗೆ, ಆ ಅಬಂಡನ್ಸ್ ನಿಮಗೆ ದೊರೀತಾ ಇದೆ. ಅದರಲ್ಲಿ ಒಂದು ಸ್ಥಿರತೆ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಏನು ಇಷ್ಟು ದಿನ ನಿಮಗೆ ಒಂದು ಈ ಥರ ಎನರ್ಜಿ ಕಳೆದೋಯ್ತು ಅನ್ನೋ ಎನರ್ಜಿಲಿದ್ರಿ, ನಿಮ್ಮ ಕಣ್ಣಿಗೆ ಹಿಂದೆ ಇರೋ ಈ ಕಪ್ಸ್ ಕೂಡ ಕಾಣ್ತಾ ಇರಲಿಲ್ಲ. ಹಿಂದೆ ನಿಮಗೆ ಒಂದು ಈ ಥರ ಒಂದು ಆಪ್ಷನ್ಸ್ನ ಭಗವಂತ ಇಟ್ಟಿದ್ದಾರೆ. ಆದರೆ ನೀವು ಯಾವುದೋ ಇಲ್ಲಿ ಚೆಲ್ಲೋಗಿರೋದು, ಕಳೆದೋಗಿರೋದನ್ನ ನೆನೆಸ್ತಾ ಕೊರಗ್ತಾ ಇದ್ರಲ್ವಾ, ಆ ಕೊರಗನ್ನ ನೀಗಿಸ್ತಾ ಇದ್ದಾರೆ. ಇನ್ನು ಮುಂದೆ ಇದು ಹಿಂದೆ ಕಾಣ್ತಾ ಇರಲಿಲ್ಲ, ಇದು ಮೋಡ ಕೌದಿತ್ತು, ಅದು ಮೋಡ ಎಲ್ಲ ಸರಿಸ್ತಿದ್ದಾರೆ ಡಿವೈನ್ ನಿಮಗೆ. ಅಲ್ಲಿದೆ ನೋಡು, ತಗೋ ನೋಡಿ, ಇಲ್ಲೂ ಬ್ಲ್ಯಾಕ್, ಇಲ್ಲೂ ಬ್ಲ್ಯಾಕ್, ಅಲ್ಲಿದೆ ನೋಡು, ನಿನ್ನ ಕೊರಗಬೇಡ, ನೋಡು ಅಲ್ಲಿ ಎಷ್ಟು ನಿನಗೋಸ್ಕರ ಎಷ್ಟೆಲ್ಲ ಇಟ್ಟಿದ್ದೀನಿ, ನಿಂಗೆ ಏನು ಬೇಕು ತಗೋ ಅನ್ನೋ ಥರ. ಈ ಭೌತಿಕ ಜಗತ್ತಲ್ಲಿ ನಿಮಗೆ ಏನೇನು ಬೇಕು ಅದನ್ನೆಲ್ಲ ತಗೋ, ಎಂಜಾಯ್ ಮಾಡು ಅನ್ನೋ ಒಂದು ಆಶೀರ್ವಾದ, ಸಮೃದ್ಧಿ. ಇಷ್ಟು ದಿನ ನೀವು ಏನು ನೊಂದ್ಕೊಂಡಿದ್ರಿ, ಒಂದು ಪ್ರೀತಿ ವಿಷಯದಲ್ಲಾಗಿರ್ಬೋದು, ಅವಕಾಶಗಳ ತಪ್ಪೋಯ್ತು ಅನ್ನೋದು ವಿಷಯದಲ್ಲಾಗಿರ್ಬೋದು, ಅಥವಾ ಈ ಹೂಡಿಕೆಗಳು ಅಥವಾ ಹಣದ ಕೊರತೆಯಿಂದಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಬಾಂಧವ್ಯದಲ್ಲಾಗಿರ್ಬೋದು, ಅಥವಾ ನಿಮ್ಮ ಒಂದು ಬಾಂಧವ್ಯದಲ್ಲಾಗಿರ್ಬೋದು, ಅದೆಲ್ಲ ತೊಂದರೆ ಏನಿತ್ತು ಅದನ್ನೆಲ್ಲ ಡಿವೈನ್ ನಿಮಗೆ ಹೀಲ್ ಮಾಡ್ತಾ ಇದ್ದಾರೆ. ನಿಮಗೆ ಒಂದು ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಈ ಡೆವಿಲ್ ಎನರ್ಜಿಯಿಂದ ನೋಡಿ, ಇಲ್ಲಿ ಪ್ರೊಟೆಕ್ಷನ್ ಡಿವೈನ್ ಹೇಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ, ಆ ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇದೆ. ನಿಮ್ಮ ಫ್ಯಾಮಿಲಿಲಿ, ನಿಮ್ಮ ಮನೇಲಿ ಪ್ರತಿಯೊಂದು ಸಮೃದ್ಧಿ, ಸಂತೋಷ, ಒಂದು ನೋಡಿ ಇಲ್ಲಿ ಶೈನ್ ಆಗ್ತಾ ಇದೆ, ಆ ಥರ ಮಿನುಗುತ್ತೆ ಅನ್ನೋದನ್ನು
ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಅದು ನಿಮ್ಮ ಆಸೆಗಳು ಏನು ಯಾವ ನೀವು ಒಂದು ಅಫರ್ಮೇಷನ್ನು ಆಸೆಗಳು ಏನು ಇಟ್ಕೊಂಡಿದ್ರಿ ಅದು ಆದಷ್ಟು ಬೇಗ ನೆರವೇರುತ್ತೆ, ಇದೆಲ್ಲ ಆದಷ್ಟು ಬೇಗ ನಿಮಗೆ ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನೋಡಿ, ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ತಗೋ, ಕಣ್ಬಿಟ್ಟು ನೋಡು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಒಂದು ಅರಿವು, ಆ ಜ್ಞಾನ ಸಿಗ್ತಾ ಇದೆ. ಆ ಅರಿವು, ಆ ಜ್ಞಾನ, ಹೀಲಿಂಗ್ ನಿಮಗೆ ದೊರೀತಾ ಇದೆ. ಆ ಕೀ ಓಪನ್ ಆಗ್ತಾ ಇದೆ ನಿಮಗೆ. ಏನು ಈ ಮೋಡ ಎಲ್ಲ ಕವಿದಿತ್ತು, ನಿಮಗೆ ಏನಿದೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ, ಅದೆಲ್ಲ ಸರಿಸಿ ಅದು ನಿಮಗೆ ಓ ಇಲ್ಲಿ ದಾರಿ ಇದೆ, ಈ ಕಡೆ ಹೋಗ್ಬೇಕು ಅನ್ನೋ ಒಂದು ಅರಿವು, ಇಲ್ಲೇನೋ ಅದು ನಿಮಗೆ ದೊರೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಟ್ಯಾರೋಟ್ ಮೂಲಕ. ನೋಡಿ ಇಲ್ಲಿ 9 ಆಫ್ ಕಪ್ಸ್, 8 ಆಫ್ ಕಪ್ಸ್. ಇನ್ನು ನಿಮ್ಮ ಜೀವನದಲ್ಲಿ ಏನಂತ ಅಂದರೆ, ಹಂತವಾಗಿ ನೀವು ಬೆಳಿತೀರಾ. ಆ ಒಂದು ಬಾಂಧವ್ಯ, ಪ್ರೀತಿ, ಅದನ್ನ ಒಂದು ಬ್ಯಾಲೆನ್ಸ್ ಮಾಡೋದು ನಿಮಗೆ ಅರಿವಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ನೋಡಿ. ಇಲ್ಲಿ ಇದು ಅರ್ಧ ಚಂದ್ರ, ಇಲ್ಲಿ ಪೂರ್ಣ ಚಂದ್ರ. ಅದರಿಂದ ಏನು ನೆಗೆಟಿವಿಟಿ, ಒಂದು ಬ್ಲಾಕೇಜಸ್, ಬಾಂಧವ್ಯದಲ್ಲಿ ಒಂದು ಸಾಮರಸ್ಯ ಏನಿಲ್ಲ, ಅದನ್ನೆಲ್ಲ ನೆಗೆಟಿವ್ ಅದೆಲ್ಲ ಬಿಟ್ಟು ಒಂದು ಹೊಸ ಹಾದಿಗೆ ನೀವು ಕಾಲಿಡ್ತಾ ಇದ್ದೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಂದು 9 ಆಫ್ ಕಪ್ಸ್, ಆ ಒಂದು ಇಲ್ಲೆಷ್ಟು ರಿಲ್ಯಾಕ್ಸ್ ಆಗಿ ಎಷ್ಟು ಆರಾಮಾಗಿದಾರಲ್ವಾ. ಆ ಒಂದು ಸಮಾಧಾನ, ಸಂತೃಪ್ತಿ, ಅದನ್ನ ಡಿವೈನ್ ನಿಮಗೆ ಅನುಗ್ರಹಿಸ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ಏನು ಒಂದು ಅದರಲ್ಲಿ ಒಂದು ಸಮಾಧಾನ, ಸಂತೃಪ್ತಿ, ಆ ಮನೆ ಹೈಲೈಟ್ ಆಯಿತು. ಅಥವಾ ಮನೆ ನೀವು ತಗೊಳ್ತಾ ಇರ್ಬೋದು, ಅಥವಾ ಮನೆಯಲ್ಲಿ ನಿಮಗೆ ಏನು ಒಂದು ಹಿಡಿತಕ್ಕೆ ಸಿಗ್ತಾ ಇರಲಿಲ್ಲ, ಅದನ್ನು ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ. ಆ ಚಾರಿಯೆಟ್ ನೀವು ಆಗ್ತಾ ಇದ್ದೀರಾ. ಆ ಒಂದು ನೆಗೆಟಿವ್ ಪಾಸಿಟಿವ್ ಏನಿದ್ರು ಅದನ್ನು ಒಂದು ಹಿಡಿತದಲ್ಲಿ ಅದನ್ನು ಮುಂದುವರಿಸ್ತೀರಾ ಅನ್ನೋದು. ತುಂಬ ಅದರಲ್ಲಿ ನೀವು ಒಂದು ಚಕ್ರವರ್ತಿಗಳಾಗಿ, ಒಂದು ಮೆಚುರಿಟಿ ಮ್ಯಾನ್ ಆಗಿ, ಒಂದು ಏನು ನಿರ್ಧಾರ ತಗೊಳ್ಬೇಕು, ಹೇಗೆ ಅದನ್ನ ಹೋಲ್ಡ್ ಮಾಡಬೇಕು, ಹೆಂಗೆ ಅದನ್ನ ಓಡಿಸ್ಬೇಕು, ಯಾವ ಕಡೆ ನಾನು ನಿಮ್ಮ ಗುರಿ ಏನು, ಆ ಕಡೆ ಹೆಂಗೆ ಇದು ಮಾಡೋದು, ಆ ಅರಿವು, ಆ ಜ್ಞಾನ, ಅದೆಲ್ಲ ನಿಮಗೆ ಸಿದ್ಧಿ ಆಗ್ತಾ ಇದೆ ಅನ್ನೋದು. ನಿಮ್ಮ ರೂಟ್ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಇಲ್ಲೂ ರೆಡ್, ಇಲ್ಲೂ ರೆಡ್, ಇಲ್ಲೂ ರೆಡ್, ಇಲ್ಲೂ ರೆಡ್, ಅದು ಆಕ್ಟಿವೇಟ್ ಆಗ್ತಾ ಇದೆ ಅನ್ನೋದು. ನಿಮ್ಮ ಜ್ಞಾನದಲ್ಲಿ ಒಂದು ಫಲ ಇದೆ, ಒಂದು ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಅನ್ನೋದು. ಎಲ್ಲಾನು ಬ್ಯಾಲೆನ್ಸ್ಗೆ ಬರ್ತಾ ಇದೆ. ಏನು ನಿಮ್ಮ ಒಂದು ಹೃದಯ ಒಂದು ಇಲ್ಲಿ ನನಗೆ ಏಸು ಶಿಲುಬೆ ಇದಾದಂಗೆ ಅದು ಕಾಣಿಸ್ತಾ ಇದೆ. ಅಂದರೆ ಪ್ಲಸ್ ಥರ ಇದೆ ಇದು. ಇಲ್ಲೆಲ್ಲ ಯಾರಾದರೂ ಕ್ರಿಶ್ಚಿಯನ್ ಏನಾದ್ರು ನೋಡ್ತಿರ್ಬಹುದು. ನಿಮ್ಮ ಒಂದು ಹೃದಯ ಹೇಗೆ ಏಸು ತನ್ನ ನೋವು, ಒಂದು ದುಃಖ, ಅದನ್ನೆಲ್ಲ ಹೇಗೆ
ಸಹಿಸ್ಕೊಂಡ್ರು. ಆ ಸಹಿಸ್ಕೊಂಡ್ರು ಅವರು ಒಂದು ಅರಿವಿಗೆ ಬರ್ತಾ ಇದ್ರು. ಏನಂದ್ರೆ ಅವ್ರಿಗೆ ಇನ್ನ ಒಂದು ಆ ಅರಿವು ನನಗಾಗ್ಲಿಲ್ಲ, ಅವ್ರಿಗೆ ಇಲ್ಲ, ಅಜ್ಞಾನಿಗಳಾಗಿದ್ದಾರೆ, ಆ ಜ್ಞಾನ ಅವ್ರಿಗೆ ಸಿದ್ಧಿ ಆಗಿಲ್ಲ ಅನ್ನೋ ಒಂದು ಭಾವ ಏನಿತ್ತು, ಆ ಒಂದು ಪರಿವರ್ತನೆ, ಆ ಒಂದು ಇಂಟ್ಯೂಷನ್ ಪವರ್ ನಿಮ್ದಾಗ್ತಾ ಇದೆ. ಯಾರಾದ್ರೂ ನಿಮ್ಗೆ ಒಂದು ತೊಂದ್ರೆನೋ ಏನೋ ಒಂದು ಕೊಟ್ರು, ಅದು ಏನು ಅವರು ಇನ್ನ ಆ ಲೆವೆಲ್ಗೆ ಅರಿವಿಲ್ಲ, ಅಜ್ಞಾನಿಗಳು ಅನ್ನೋ ಒಂದು ಆ ಅರಿವು, ಆ ಜ್ಞಾನ ನಿಮಗೆ ಸಿದ್ಧಿ ಆಗ್ತಾ ಇದೆ. ಆ ಭಗವಂತ ನಿಮ್ಗೆ ಆ ಅನುಗ್ರಹ ನಿಮ್ಗೆ ಕೊಡ್ತಾ ಇದ್ದಾರೆ ಅನ್ನೋದು. ಹೆಚ್ಚು ನೀವು ಈ ತರ ಇದರಿಂದ ಸ್ಟ್ರೆಸ್ ಆಗಿದ್ರೆ, ತುಂಬಾ ಹಾರ್ಡ್ ವರ್ಕಿಂದ ಸ್ವಲ್ಪ ಸ್ಟ್ರೆಸ್ ಆಗಿದ್ರೆ ನೀವು ರೆಸ್ಟ್ ಮಾಡಬೇಕು. ಮೊದಲು ರೆಸ್ಟ್ ಮಾಡಿ, ಪರವಾಗಿಲ್ಲ, ಏನು ಚಿಂತೆ ಇಲ್ಲ, ರೆಸ್ಟ್ ಮಾಡಿ. ಆಮೇಲೆ ನೀವು ನಿಮ್ಮ ಒಂದು ಆ ಜ್ಞಾನನ, ಇಲ್ಲೂ ಸ್ಟಾರ್ ಇದೆ, ಇಲ್ಲೂ ನೋಡಿ ಪೂರ್ಣಚಂದ್ರ ಇದ್ದಾರೆ, ಆ ಅರಿವನ್ನ ತಗೊಳ್ಳಿ, ಆ ರೆಸ್ಟಲ್ಲಿ ಆ ಅರಿವನ್ನ ತಗೊಳ್ಳಿ. ನೀವು ಆ ರೆಸ್ಟ್ ಮಾಡಿದ್ದು ಅಯ್ಯೋ ವೇಸ್ಟ್ ಆಗ್ಬಿಡುತ್ತೆ ಟೈಮ್ ಅಂತ ಅಲ್ಲ, ರೆಸ್ಟ್ ಮಾಡಬೇಕು. ಆ ಎನರ್ಜಿನ ನೀವು ತಗೊಳ್ಬೇಕು. ಆ ಒಂದು ಎನರ್ಜಿ ನೋಡಿ ಇಲ್ಲಿ ಎಷ್ಟು ಸಮಾಧಾನವಾಗಿದ್ದಾರೆ. ಆ ಎನರ್ಜಿ ಬರ್ಬೇಕಂದ್ರೆ ಸ್ವಲ್ಪ ನೀವು ರೆಸ್ಟ್ ಮಾಡಬೇಕು ಅನ್ನೋದು. ಕಾಲ ಕಾಲಕ್ಕೆ, ಯಾವ ಕಾಲ ಕಾಲಕ್ಕೆ ಏನು ರೆಸ್ಟ್ ಮಾಡೋದಿರ್ಬೋದು, ಎಷ್ಟು ಕೆಲಸ ಮಾಡ್ಬೇಕು ನಾನು, ಹಾಗೇನೆ ನಾನು ಎಷ್ಟು ವಿಶ್ರಾಂತಿ ತಗೊಳ್ಬೇಕು, ನನ್ನ ಒಂದು ಜ್ಞಾನನ ಒಂದು ಯಾವಾಗ್ಲೂ ಅರಿವಿನಲ್ಲಿ ನೋಡಿ. ಇಲ್ಲಿ 3 ಕತ್ತಿ ಇದೆ, ಇಲ್ಲೊಂದು ಕತ್ತಿ ಇದೆ. ಒಂಥರ ಎಚ್ಚರವಾಗಿ ಆ ಒಂದು ನಾನು ಮಲಗಿರ್ಬೇಕಾದ್ರೂ ಅದೊಂದು ಅರಿವು, ಇಲ್ಲಿ 3 ಕತ್ತಿ ಇದೆ, ಬಿದ್ರೆ ಏನಾರು ಆಗಿದ್ರೆ ಅನ್ನೋ ಒಂದು ಅರಿವಿನಲ್ಲಿರೋದು. ಆ ತರ ಒಂದು ಅರಿವು, ಈ ಚಕ್ರವರ್ತಿ ತರ ನಿಮ್ಗೆ ಒಂದು ಆ ಮೆಚುರಿಟಿ ನಿಮ್ಗೆ ಸಿಕ್ಕತ್ತೆ. ಒಂದು ಗೌಪ್ಯತೆ ಅಂತ ಬರ್ತಾ ಇದೆ. ಇವಾಗ ನಿಮ್ಮ ಒಂದು ಜ್ಞಾನ, ಈ ಏಸು ಜೀಸಸ್ ಹೇಗೆ ಒಂದು ನೋವನ್ನ ತಿಂದು ಅಜ್ಞಾನಿಗಳು, ಅವರು ಇನ್ನ ಆ ಜ್ಞಾನ ಅವ್ರಿಗೆ ಸಿದ್ಧಿ ಆಗಿಲ್ಲ ಅನ್ನೋ ಒಂದು ಅರಿವಿತ್ತಲ್ವಾ, ಆ ಅರಿವಿನಲ್ಲಿ ಆ ತರ ಅರಿವು ಇವಾಗ ಆ ಜನಗಳು ನೋಡಿದಾಗ ನಿಮ್ಗೆ ಇಷ್ಟು ದಿನ ಏನು ಒಂಥರ ಟ್ರಿಗರ್ ಆಗ್ತಾ ಇದ್ರಿ, ಏನಾದ್ರೂ ನಿಮ್ಮನ್ನ ಒಂದು ಟ್ರಿಗರ್ ಮಾಡೋ ತರ ಒಂದು ಆ ತರ ನೋಯಿಸೋ ತರ, ಇವಾಗ ಜೀಸಸ್ನ ಹೇಗೆ ನೋವು ಮಾಡ್ತಾ ಇದ್ರು, ಆ ತರ ಯಾರಾದ್ರೂ ನೋವು ಮಾಡ್ತಾ ಇದ್ರೆ ಆ ಅರಿವಿಗೆ ನೀವು ಬರ್ತಾ ಇದ್ದೀರಾ, ಅಜ್ಞಾನಿಗಳು ಅನ್ನೋದು. ಆಗ ನೀವು ಏನ್ ಮಾಡ್ತೀರಾ ಅಂದ್ರೆ, ಅವರಲ್ಲಿ ದ್ವೇಷ ಸಾಧಿಸೋದಕ್ಕಿಂತ ಒಂದು ಪ್ರಶಾಂತತೆಯಿಂದ ನಿಮ್ಗೆ ಆ ಅರಿವಿರೋದನ್ನ ಅವ್ರಿಗೆ ತಿಳಿಯಲ್ಲ, ಆದ್ರೆ ನಿಮ್ಗೆ ಆ ಒಂದು ಸ್ಮೈಲ್ ಇರ್ಬೋದು, ಒಂದು ಸೈಲೆಂಟ್, ನೋಡಿ ಇವ್ರು ಹೇಗೆ ಕೂತಿದ್ದಾರೆ, ಈ ತರ ಅದನ್ನ ನೀವು ಕಾಪಾಡ್ಕೊಳ್ತೀರಾ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಅಂತ ಗೊತ್ತಿಲ್ಲ, ಅದೇ ನಂಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಆ ಒಂದು ಗೌಪ್ಯತೆನ ಈ ತರ ಒಂದು ಹೆಂಗಿದ್ದಾರೆ ಎಲ್ಲ ಗೊತ್ತು, ಆದ್ರೆ ಸೈಲೆಂಟ್ ಆಗಿದ್ದಾರೆ, ಏನು ಗೊತ್ತಿಲ್ದಾಗೆ. ಹಾಗೆ ಇನ್ನು ಮುಂದೆ ನಿಮ್ಗೆ ಆ ಅನುಗ್ರಹ, ಇದು ನಿಮ್ಗೆ ಸಿದ್ಧಿ ಆಗುತ್ತೆ. ನಿಮ್ಮನ್ನ ಒಂದು ಟ್ರಿಗರ್ ಮಾಡೋ ಜನಗಳು ಅದರಿಂದ ನೀವು ಹೇಗೆ ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಆ ಅರಿವಿಗೆ ನೀವು ಬರ್ತಾ ಇದ್ದೀರಾ. ಇಷ್ಟು ದಿನ ಅದರಲ್ಲಿ ಏನ್ ಜಗಲ್ ಮಾಡ್ತಾ ಇದ್ರಿ, ಅದ್ರಲ್ಲೊಂದು ನ್ಯಾಯ ಏನು, ಈ ಜ್ಞಾನದಲ್ಲಿರ್ಬೋದು, ಈ ಬಾಂಧವ್ಯಗಳಲ್ಲಿರ್ಬೋದು, ಈ ಆರ್ಥಿಕ ಪರಿಸ್ಥಿತಿಲಿರ್ಬೋದು, ಈ ರೆಸ್ಟ್ ಏನಿರ್ಬೋದು, ಅದರಿಂದ ನೀವು
ಬ್ಯಾಲೆನ್ಸಿಗೆ ಬರ್ತಾ ಇದೆ ನೋಡಿ, ಇಲ್ಲೂ ಬ್ಯಾಲೆನ್ಸ್, ಇಲ್ಲೂ ಬ್ಯಾಲೆನ್ಸ್, ಇಲ್ಲೂ ಬ್ಯಾಲೆನ್ಸ್. ಒಂದು ಜ್ಞಾನ ಸಿಗ್ತಾ ಇದೆ ನಿಮಗೆ. ಇಷ್ಟು ದಿನ ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಅರಿವು ಇರಲಿಲ್ಲ ನಿಮಗೆ, ಆ ಮೆಚುರಿಟಿ ಇರಲಿಲ್ಲ. ಆ ಮೆಚುರಿಟಿ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಎಲ್ಲ ಪ್ಲಸ್ ಆಗ್ತಾ ಇದೆ ನಿಮಗೆ, ಇನ್ನು ಮುಂದೆ ಮೈನಸ್ ಆಗಲ್ಲ ನಿಮಗೆ, ಎಲ್ಲ ಪ್ಲಸ್ ಆಗುತ್ತೆ ಅನ್ನೋದು. ಎಲ್ಲ ಅಂತ ಅಂದರೆ ಇಲ್ಲಿ ನೋಡಿ, ಪೂರ್ಣಚಂದ್ರ, ಅರ್ಧ ಚಂದ್ರ ಇದ್ದಿದ್ದು ಪೂರ್ಣ ಆಗಿದೆ. ಆ ಥರ ನಿಮಗೆ ಏನು ಈ ಥರ ಪರಿಸ್ಥಿತಿಲಿ ಜಗಲ್ ಮಾಡ್ತಿದ್ರೆ ಅದೆಲ್ಲ ಪ್ಲಸ್ ಆಗ್ತಾ ಹೋಗುತ್ತೆ. ನಿಮ್ಮ ಕುಂದುನೇ ನಿಮಗೆ ಇವಾಗ ನಿಮ್ಗೆ ಏನೋ ಒಂದು ಕುಂದು ಕೊರತೆ ಇತ್ತು, ಆ ಕುಂದು ಕೊರತೆನೇ ನಿಮಗೆ ಪ್ಲಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಥರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.